ನಾನಿವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಎಲ್ಗೋಗ್ತಾ ಇದ್ದೀನಿ ಗೊತ್ತಾ? ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರ ಜೀವನ ಒಂದೇ ಥರ ಇರಲ್ಲ. ಆದರೆ ಡಿಗ್ರಿ ಗಂಟ ಓದಿ ವೆಸ್ಟರ್ನ್ ಕಂಪ್ನಿಗೆ ಹೋಗ್ಬಿಟ್ಟು 15,000 ಸಂಬಳ ಕೊಡೋ ಬದಲು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಬಿಸ್ನೆಸ್ ಮಾಡಿ. ನಾನು ಶನಿವಾರ ಆದರೆ ನಾನು ಬಿಸ್ನೆಸ್ ಮಾಡ್ತೀನಿ. ನಾ ಬೇರೆ ಟೈಮೆಲ್ಲ ಕಾಲೇಜ್ಗೆ ಹೋಗ್ತೀನಿ, ಕಾಲೇಜಿಂದ ಬರ್ತೀನಿ, ಮೇಲೆ ಡೈಲಿ ವಿಡಿಯೋಸ್ ಮಾಡ್ತೀನಿ, ನೋಡ್ತಾ ಇರಿ. ಇವತ್ತು ನನ್ನ ಬಿಸ್ನೆಸ್ ಏನಂದರೆ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಲಾಭ ತಗೊತೀನಿ ಅಂತ ಪ್ರತಿ ಒಂದು ವಿಡಿಯೋನು ಹಾಕ್ತೀನಿ, ನೋಡ್ತಾ ಇರಿ. ಇವ್ನ ಯಾವನ ಸೆಡೆ ನನ್ ಮಗ ಯಾರಂತ ಅನ್ಕೊಂತ ಇದೀರಾ? ನನ್ನ ಪಿ ಯು ಸಿ ಓದೋವಾಗ ಅಲ್ಲಿ ಇಲ್ಲಿ ಅಪ್ಪ ಪೋಲಿ ಬೀಳ್ಕೊಂಡು ಬೀಳ್ತಾ ಇದ್ನು. ಆ ಶೇರ್ ರಿಜಿಸ್ಟರ್ ಇವನು ಒಬ್ನು. ನಮ್ಮ ತಾಯಿ ಊಟ ಮಾಡಲ್ಲಡ, ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡಿ ಯಾವಾಗಿಂದ ಗೊತ್ತಾ ಇವ್ನು ಗೊತ್ತಿರೋದು? ಚಿಕ್ಕ ವಯಸ್ಸಿಂದ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ನಾನು, ಆವಾಗಿಂದ ಗೊತ್ತಿವನು. సరే తరలే, ఎన్నెన్నో అనుకుంటాం, అన్ని జరుగుతాయి ఏమిటి? BGM ಬೇರೆ ಹಾಕೊಂಡ್ ಬರ್ತಾ ಇದ್ದಾನಪ್ಪ, ಲೆಜೆಂಡ್. ಯಾವ ಡ್ಯಾನ್ಸ್ ಆಡಿದ್ವ? ಯಾವ ಡ್ಯಾನ್ಸ್ ಅಣ್ಣ? ಯಾವ చెప్పినవే? చాల చెమ్మ చెక్క రత్నాల చెమ్మ చెక్క ఓ చెల్లి మురిపె ముగా ఆడుదమా. ಯಾವ್ದು ಆಡಿದ್ರಣ್ಣ ಹೊಸದು? 2 ಗಂಟೆ ರಾತ್ರಿಯಾಗ. ಎಲ್ಲೋದ್ರು ಬಿಡ್ತಾ ಇಲ್ಲ ಗೈಸ್. 2 ಗಂಟೆಯಲ್ಲಿ ಡ್ಯಾನ್ಸ್ ಮಾಡಿರೋದು ತುಂಬಾ ವೈರಲ್ ಆಗ್ತಾ ಇದೆ ಅನ್ಕೊಂಡೆ. ನಮ್ಮೂರಲ್ಲಿ ಮಾತ್ರ ಆಗೈತೆ ಅಷ್ಟೇ. 10 కోట్ల మంది జనం సొంతం చేసుకున్న గుండె రాదే. ಹಾಯ್ ಬಾಯ್ಸ್, ಹಾಯ್. ಬೆಳಗ್ಗೆ ಏನ್ ಕೆಲ್ಸಗಳಿರಲ್ಲ ಇವನ್ಕ. వీడేంటి తెగ ఫీల్ అయిపోయాడు. ಯಾವಾಗಿದ್ರು ನಮ್ ಲೆಜೆಂಡ್ ಅಪ್ಪ. ದೋಸೆ ಒಂದ್ಸರ ತಿನ್ನಿ, ಚಿಕ್ಕದಾಗ ದೋಸೆ ಇರ್ತದ, ಆದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರ್ತೈತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ. ಮಮ್ಮಿ, ಇವನ್ ಹೆಸರು ಮಮ್ಮಿ ಅಂತ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ 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 ಮಮ್ಮಿ ಅಂತ ಕರಿತೀವಿ ನಾವು. ಇವನು ಒಂದ್ ಕಾಲದಲ್ಲಿ ಏನಂದ್ರೆ ಸಂಟಿ ಮುದ್ದಲು ಅಂತ ಒಂದು ಹೆಸರಿಕ್ಕಿದ್ರು ಅವನ್ಗ. ಸಂಟಿ ಮುದ್ದಲು ಅಂತ ಒಂದು ಹೆಸರಿಕ್ಕಿದ್ರು ಅವನ್ಗ. ಫಸ್ಟ್ ಮಾಡ್ತಾ ಇರೋದು ಕೆಲ್ಸ ಬಿಸ್ನೆಸ್ ಇದೆ, ನೋಡ್ಕೊಳ್ಳಿ. ಶನಿವಾರ ಬಂದೈತಂದ್ರೆ ಇದೇ ಬಿಸ್ನೆಸ್. ಓಕೆ ಓಕೆ, 2 ಮೂಟೆ ಹಾಕಿದ್ನೆ, ಖಾಲಿ ಆಗೋತದ ನೋಡ್ರಿ. ಇವಾಗ ಪಟಾಪಟ್ ಅಂತ ನೀನ್ ಮಾಡಬೇಕು. ಜಲ್ದಿ ಬಂದು ಎತ್ತಬೇಕು, ಜಲ್ದಿನೇ ಎತ್ತೋದು. ಈಗ ಮರ್ದಾಗ ಕ್ಲೀನ್ ಮಾಡೋ ಪಟ್ಟಿಗೆ ನಾನು ಉಸಿರೇ ಹೊರಟೋದದ. ಓಕೆ, ಆದ್ರೂ ಪರವಾಗಿಲ್ಲ, ಮಾಡೇ ಮಾಡ್ತೀನಿ. ಅಂದ್ರೆ ಬಿಸ್ನೆಸ್ ಏನ್ ಮಾಡಕ್ಕಾಗಲ್ಲ, ಮಾಡ್ಬೇಕು, ಆಗ್ತಾ ಇರ್ಬೇಕಷ್ಟೇ. ಏನ್ ಮಾಡೋದು? ಡೈಲಿ ಕೆಲಸ ಇದೆ, ಮಾಡ್ತಾ ಇರ್ಬೇಕು. ಏನೋ ಒಂದು ಕೆಲಸ, ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ತಪ್ಪೇ ಇಲ್ಲ. అంటే ಎಲ್ಲರೂ ಈ ತರ ನೆಕ್ ಟಿ ಶರ್ಟ್ಸ್ ಹಾಕೊಳ್ಳಿ. ಯಾಕಂದ್ರೆ ನನ್ಗೂ ಯಾರೋ ಹೇಳಿದ್ರು, ಯಾರೋ ಅಲ್ಲ, ನನ್ನ ಮನ್ಸಿಗೆ ಅರ್ಥ ಆದವರೇ ಹೇಳಿದ್ರು. ಸರಿ, ನೆಕ್ ಟಿ ಶರ್ಟ್ಸ್ ಹಾಕೊಂಡ್ರೆ ಏನ್ ಬೆನಿಫಿಟ್ ಅಂದ್ರೆ
ನಮ್ಮ ಬೆವರೆಲ್ಲ ಇಳ್ದು ನಮ್ಮ ಕೊಬ್ಬು ಕರಿಗೆ ಆಕ್ಟಿವ್ ಆಗಿ ಬರ್ತೀರಿ. ಎಲ್ಲರೂ ನೆಟ್ ಟಿ ಶರ್ಟು ಧರಿಸ್ಕೊಳ್ಳಿ, ಬೇಸಿಗೆ ಕಾಲ ಚೆನ್ನಾಗಿ ಬೆವರು ಇಳಿಯುತ್ತೆ, ಕೊಬ್ಬು ಇಳಿಯುತ್ತೆ. ಫೈನಲಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೊಟ್ಟೆಲ್ಲ ಹಿಂಗಿಡಿಸಿ ನೋಡಿ, ಎಲ್ಲ ಕೆಲಸ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ನಾವು ಅಪ್ಪ ಬರ್ತಾನಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿದ್ದಾನೆ. ನಾನು ಬೇಡ ನಾನು ಹೋಗ್ತೀನಿ ಮಾರ್ಕೆಟ್ಗೆ ಅಂದೆ. ಶನಿವಾರ ಅಲ್ವಾ, ನಮ್ಮೂರು ಸಂತೆ ಆದರೂ ಹೋಗಿದ್ದಾರೆ. 100% ನಮ್ಮಪ್ಪ ತರಕಾರಿ ತೊಗೊಂಬಂದು ಕೊಡ್ತಾರೆ. 100% ಅಂಗಡಿ ಜೋಡಿಸಿ ನೀಟಾಗಿ ರೆಡಿ ಮಾಡ್ತೀನಿ. ಯಾರಿಗಾದರೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿದ್ದರೆ ನಮ್ಮ ಅಂಗಡಿಗೆ ಒಂದ್ಸಲ ವಿಸಿಟ್ ಮಾಡಿ. ಕಡಿಮೆ ಪ್ರೈಸಲ್ಲಿ ನಿಮಗೆ ಒಳ್ಳೆ ವಿಲೇಜ್ ತರಕಾರಿ ಕೊಡ್ತೀನಿ. ಸೂಪರಾಗಿ ಫ್ರೆಶ್ ಐಟಮ್ಮು ಇವತ್ತು ಬಿಟ್ಟು ಇವತ್ತೇ ಮಾರಾಟ ಮಾಡ್ತೀವಿ. ಬಂದು ಒಂದ್ಸಲ ವಿಸಿಟ್ ಮಾಡಿ. ಜಸ್ಟ್ ನಾವಪ್ಪನು ಇವಾಗ ಬಂದುಬಿಟ್ಟು ಏನು ಹೇಳ್ತೀನಿ ಗೊತ್ತಾ? ಹಾಂ, ಮಜ್ಜಿಗೆ ಎಲ್ಲೈತೆ? ಅಲ್ಲೈತೆ ನೋಡ. ಓ ಗಾಯ್ಸ್, ಇವತ್ತು ನಮ್ಮ ಡ್ಯಾಡಿ ಪಾನಕ ತಂದಿದ್ದಾರೆ ನನಗೋಸ್ಕರ. ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ಸ್ಪ್ರೈಟ್ ಬಾಟ್ಲಲ್ಲಿ. ಸಖತ್ತಾಗಿದೆ ಟೇಸ್ಟು. ಅದು ಎಲ್ತಂದ್ರೆ ನನಗೂ ಗೊತ್ತಿಲ್ಲ, ಸಖತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ನಮ್ಮ ಡ್ಯಾಡಿಗೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಏನಪ್ಪ ಅಂದರೆ ಎಲ್ಲ ಮೂಟೆಗಳು ಎತ್ತುಕೊಂಡು ಎಲ್ಲ ನೀಟಾಗಿ ಜೋಡಿಸ್ಬೇಕು. ಮಾಡಿಬಿಟ್ಟು ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಬಣಿ 2 kg ಟೊಮಾಟ ಟಾಪಿಂಗ್ ಹಾಕ್ತಾ ಇದ್ದೀನಿ. ಹೆಂಗೈತೆ ಟೊಮಾಟ? ಚೆನ್ನಾಗೈತೆ ಇಲ್ಲ? ಹಾಂ, ಹ್ಯಾಪಿ ಕಸ್ಟಮರ್ಸ್, ನಾವು ಹ್ಯಾಪಿ, ಡ್ಯಾಡಿನೂ ಹ್ಯಾಪಿ. ವ್ಯಾಪಾರದಲ್ಲಿ ಪ್ರತಿಯೊಬ್ಬರು ಖುಷಿಯಾಗಿ ಇರ್ತಾರೆ. ಅದ್ರ ಕಷ್ಟವಾದರೂ ಪರವಾಗಿಲ್ಲ, ಇಷ್ಟ ಆಗೋ ಥರ ವ್ಯಾಪಾರ. ಯಾವತ್ತೂ ಕೇಳಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಯಾವ ವಿಡಿಯೋದಲ್ಲಿ ಕೇಳಿಲ್ಲ, ಸಪೋರ್ಟ್ ಮಾಡಿ ಅಂತ ಇವಾಗ ಕೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.